ನಮಸ್ಕಾರ. ಮುಖ್ಯಾಂಶಗಳು. ಕುಡಿಯುವ ನೀರು, ಆರೋಗ್ಯ ಸೇರಿ ಹಲವು ಕ್ಷೇತ್ರಗಳಿಗೆ ಆಯವ್ಯಯದಲ್ಲಿ ಹೆಚ್ಚಿನ ಒತ್ತು. ಮಹಿಳೆಯರು, ಯುವ ಸಮೂಹಕ್ಕೆ ಆದ್ಯತೆ. ಸಚಿವೆ ನಿರ್ಮಲಾ ಸೀತಾರಾಮನ್. ಆನ್ಲೈನ್ ಗೇಮ್ಗಳ ನಿಯಂತ್ರಣ ಕುರಿತು ಸಮಗ್ರ ಅಧ್ಯಯನ, ಕಾಯ್ದೆ ರೂಪಿಸಲು ಚಿಂತನೆ. ಸಚಿವ ಬಸವರಾಜ ಬೊಮ್ಮಾಯಿ. ಮೇ 24ರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ. ಶಿಕ್ಷಣ ಇಲಾಖೆಯಿಂದ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ. ಹಾಗೂ ಭಾರತದಿಂದ 129 ಲಕ್ಷಕ್ಕೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆ ವಿವಿಧ ದೇಶಗಳಿಗೆ ಪೂರೈಕೆ. ನೆರೆ ರಾಷ್ಟ್ರಗಳಿಗೆ ಹೆಚ್ಚಿನ ಆದ್ಯತೆ, ವಿದೇಶಾಂಗ ಸಚಿವಾಲಯ. ವಾರ್ತೆಗಳ ವಿವರ. ಬಜೆಟ್ ಮೇಲಿನ ಚರ್ಚೆಗೆ ರಾಜ್ಯಸಭೆಯಲ್ಲಿಂದು ಹಣಕಾಸು ಮತ್ತು ಸಾಂಸ್ಥಿಕ ವ್ಯವಹಾರಗಳ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಸುದೀರ್ಘ ಉತ್ತರ ನೀಡಿದರು. ರಕ್ಷಣಾ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಯಾವುದೇ ಕೊರತೆ ಮಾಡಿಲ್ಲ. ಬಂಡವಾಳ ವೆಚ್ಚದಲ್ಲಿ 18.8% ವೃದ್ಧಿಯಾಗಿದೆ. ಆರೋಗ್ಯ, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಬಜೆಟ್ನಲ್ಲಿ ಹೆಚ್ಚಿನ ಹಣ ಒದಗಿಸಲಾಗಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿದ್ದ ಎಲ್ಲ ನ್ಯೂನತೆಗಳನ್ನು ನಿವಾರಿಸಿ ಫಲಾನುಭವಿಗಳಿಗೆ ಉದ್ಯೋಗ ಮತ್ತು ಕೂಲಿ ದೊರಕುವಂತೆ ಮಾಡಲಾಗಿದೆ. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಹಾಗೂ ಆರ್ಥಿಕ ಪುನಶ್ಚೇತನಕ್ಕೆ ಹಲವು ಉಪಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ವಿವರ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗುವ ಕಾರ್ಯ ಮಾಡುತ್ತಿದೆ. ಶ್ರೀಸಾಮಾನ್ಯರ ಮಧ್ಯಮ ವರ್ಗದ ಏಳಿಗೆಗೆ ಹಲವು ಕ್ರಮ ರೂಪಿಸಿದೆ ಎಂದರು. ಶ್ರೀಮಂತರಿಗಾಗಿ, ಶ್ರೀಮಂತರಿಗೋಸ್ಕರ, ಶ್ರೀಮಂತರಿಗಾಗಿಯೇ ಇರುವ ಬಜೆಟ್ ಎಂದು ಟೀಕೆ ಮಾಡಿದ ಪ್ರತಿಪಕ್ಷ ಸದಸ್ಯರಿಗೆ ಉತ್ತರಿಸಿದ ಅವರು, ಪ್ರಧಾನಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ 1,67 ಲಕ್ಷಕ್ಕೂ ಅಧಿಕ ಮನೆಗಳ ನಿರ್ಮಾಣವಾಗಿದೆ. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 11 ಕೋಟಿ ರೈತರಿಗೆ ಪ್ರಯೋಜನ ದೊರೆತಿದೆ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯ ಲಾಭವನ್ನು 9 ಕೋಟಿಗೂ ಅಧಿಕ ರೈತರು ಪಡೆದಿದ್ದಾರೆ. ಮುದ್ರಾ ಯೋಜನೆಯಡಿ 27,000 ಕೋಟಿಗೂ ಅಧಿಕ ಸಾಲ ನೀಡಲಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ 80 ಕೋಟಿ ಬಡಜನರಿಗೆ ಗರೀಬ್ ಕಲ್ಯಾಣ್ ಯೋಜನೆಯಡಿ ಉಚಿತ ಆಹಾರ ಧಾನ್ಯ ವಿತರಣೆ ಮಾಡಲಾಗಿದೆ. ಉಜ್ವಲ ಯೋಜನೆ ಅಡಿಯಲ್ಲಿ ದೇಶದ ಬಡ ಮಹಿಳೆಯರು ಲಾಭ ಪಡೆಯುತ್ತಿದ್ದಾರೆ. ಇದೆಲ್ಲವೂ ಬಡವರಿಗೆ ನೀಡಲಾಗಿರುವ ನೆರವುಗಳೇ ಹೊರತು ಶ್ರೀಮಂತರಿಗಲ್ಲ ಎಂದು ಹೇಳಿದರು. I have complimented you in writing and I compliment you here in one place. Another place, sir, while I have given you half a compliment, I have to hold ಆಯವ್ಯಯ back ಯುವಕರ ಅಭಿವೃದ್ಧಿಗೆ ಸಹಕಾರಿಯಾಗಿದ್ದು, ರಕ್ಷಣೆ ಮತ್ತು ಶಿಕ್ಷಣಕ್ಕೆ ಮಾಡಲಾಗಿರುವ ಹಂಚಿಕೆಯಲ್ಲಿ ಯಾವುದೇ ಖೋತವಾಗಿಲ್ಲ. ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಹೆಚ್ಚಳವಾಗಿದೆಯೇ ಹೊರತು ಕೊರತೆಯಾಗಿಲ್ಲ. ಸುಳ್ಳು ಸುದ್ದಿಗಳನ್ನು ಹರಡುವುದು ಅನಗತ್ಯ ಎಂದರು. Also a little assertion by the former finance minister, sir. I'm quoting from his speech. Sir, so when I feel that there is a little grudge not to recognize how Honorable Prime Minister handled the corona crisis, today the entire world is seeing how we in India have had less deaths per million. We in India have less active cases when there are countries which are seeing wave after wave. And this handling is entirely due to the coming up front and being leading from the front by the Prime Minister, and the common people of India had common cause with the way he was dealing with it as a result. ನಂತರ ಸಭಾಪತಿ ಎಂ ವೆಂಕಯ್ಯನಾಯ್ಡು, ಈ ಅಧಿವೇಶನ 99% ಫಲಪ್ರದವಾಗಿತ್ತು. ಈ ವಾರದಲ್ಲಿನ ಫಲಪ್ರದತೆ 82%ರಷ್ಟಿದ್ದು, ಮೊದಲ ವಾರಕ್ಕೆ ಹೋಲಿಸಿದರೆ ಪ್ರತಿಶತ 130ರಷ್ಟಾಗಿತ್ತು. ಒಟ್ಟಾರೆ 30 ನಿಮಿಷಗಳ ಕಲಾಪ ಪ್ರತಿಭಟನೆಯಿಂದ ವ್ಯರ್ಥವಾಗಿದೆ ಎಂದು ವಿವರ ನೀಡಿದರು. 100 ಸದಸ್ಯರು ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ ಹಾಗೂ ಬಜೆಟ್ 2021ರ ಮೇಲೆ ಮಾತನಾಡಿದ್ದಾರೆ. 3 ವಿಧೇಯಕಗಳು ಅನುಮೋದನೆ ಪಡೆದಿವೆ ಎಂದು ತಿಳಿಸಿದರು. And also Nazir Ahmad Ravek, I wish you all the best. ನಿವೃತ್ತರಾಗುತ್ತಿರುವ ಸದಸ್ಯರಾದ ಗುಲಾಂ ನಬಿ ಆಜಾದ್, ಮೊಹಮ್ಮದ್ ಫಯಾಜ್, ಶಂಶೀರ್ ಸಿಂಗ್ ಹಾಗೂ ನಜೀರ್ ಅಹಮದ್ ಅವರಿಗೆ ಶುಭ ಕೋರಿದರು. ನಂತರ ಸದನವನ್ನು ಮಾರ್ಚ್ 8ಕ್ಕೆ ಮುಂದೂಡಿದರು. Till 9 a.m. on Monday, the 8th March 2021. ದೇಶದಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗಕ್ಕೆ ವ್ಯಾಪಕ ಬೇಡಿಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಹಣಕಾಸು ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ.
ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿ ಉದ್ಯೋಗ ಖಾತರಿ ಯೋಜನೆಯಡಿ ಬೇಡಿಕೆಯಂತೆ ಉದ್ಯೋಗ ಒದಗಿಸಲಾಗುತ್ತಿದೆ. ಕಳೆದ ಬಾರಿ 61,000 ಕೋಟಿ ರೂಪಾಯಿ ನಿಗದಿಪಡಿಸಿದ್ದು 2021-22ನೇ ಸಾಲಿನ ಆಯವ್ಯಯದಲ್ಲಿ ಹೆಚ್ಚಿನ ನೆರವು ನಿಗದಿಪಡಿಸಲಾಗಿದೆ. ಈ ಬಾರಿ ಮನ್ರೇಗಾ ಅನುದಾನ 1,12,000 ಕೋಟಿ ರೂಪಾಯಿ ಹೆಚ್ಚಳಗೊಂಡಿದೆ ಎಂದರು. ಕೃಷಿ ಕ್ಷೇತ್ರದ ಬೆಳವಣಿಗೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ರಸಗೊಬ್ಬರ, ಕೃಷಿ ಸೌರ ವಿದ್ಯುತ್ ಪಂಪ್ಗಳು, ಪಿಎಂ ಕುಸುಮ್ ಯೋಜನೆ ಸೇರಿ ಹಲವು ಕಾರ್ಯಕ್ರಮಗಳಲ್ಲಿ ರೈತರಿಗೆ ಸಬ್ಸಿಡಿ ನೀಡಲಾಗುತ್ತಿದೆ. ಯಾರಿಗೆ ವಿದ್ಯುತ್ ಸೇರಿ ಸೂಕ್ತ ಸೌಲಭ್ಯ ಇಲ್ಲವೋ ಅಂತಹ ಕಡೆಗಳಲ್ಲಿ ಡೀಸೆಲ್ ಸಬ್ಸಿಡಿ ನೀಡುವ ಬಗ್ಗೆಯೂ ಪರಿಶೀಲಿಸುವುದಾಗಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳಿದರು. कुछ योजनाओं पर काम करने की आवश्यकता है. प्रधानमंत्री नरेंद्र मोदी जी के नेतृत्व में लगातार इस बात की कोशिश की है कि जहां सब्सिडी देने की जरूरत है वहां फर्टिलाइजर पर 80,000 करोड़ रुपए से ज्यादा सब्सिडी दी जा रही है. सोलर पंप और कुसुम योजना के अंतर्गत भी सब्सिडी दी जा रही है और किसान की आमदनी बढ़े और उसके खेती करने में लागत कम हो, इस दृष्टि से सॉइल हेल्थ कार्ड योजना हो, चाहे सूक्ष्म सिंचाई योजना हो, ऐसे तमाम सारे कार्यक्रम किए गए जिसका प्रतिफल निश्चित रूप से आज देश को मिल रहा है. Honorable Chairman, sir. ಈ ಮಧ್ಯೆ ದೇಶದಲ್ಲಿ ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ, ರಸಗೊಬ್ಬರದ ಕೊರತೆಯೇ ಇಲ್ಲ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಕಳೆದ 2 ವರ್ಷಗಳಿಂದ ರಸಗೊಬ್ಬರಕ್ಕೆ ಹೆಚ್ಚಿನ ಬೇಡಿಕೆ ಬರುತ್ತಿದೆ. ಉತ್ತಮ ಮಳೆ ಜೊತೆಗೆ ಹಲವೆಡೆ ಪ್ರವಾಹ ಕೂಡ ಸಂಭವಿಸಿದೆ. ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ಕೃಷಿ ಚಟುವಟಿಕೆ ತೀವ್ರಗೊಂಡಿದೆ. ರಸಗೊಬ್ಬರ ಪೂರೈಕೆ ಕುರಿತು ಕೇಂದ್ರ ಸಚಿವಾಲಯ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗುತ್ತದೆ ಎಂದರು. ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಉತ್ಪಾದನೆ ಮಾಡಿರುವ ಜೊತೆಗೆ ಸಾಗಾಟಕ್ಕೂ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಎಂದು ಸಚಿವ ಸದಾನಂದಗೌಡ ಹೇಳಿದರು. 25% more fertilizer has been supplied to the states, sir, even during the COVID period. Right. How difficult it was, everybody should understand. Because if one man is ಕೋವಿಡ್ ಸಂದರ್ಭದಲ್ಲಿ ರಸಗೊಬ್ಬರ ಪೂರೈಕೆಗೆ ವಿಶೇಷ ಕ್ರಮ ಕೈಗೊಂಡಿದ್ದಕ್ಕಾಗಿ ಸಚಿವರನ್ನು ಸಭಾಪತಿ ಎಂ ವೆಂಕಯ್ಯನಾಯ್ಡು ಸದನದಲ್ಲಿ ಅಭಿನಂದಿಸಿದರು. Infection of COVID, then there will not be the loading unloading will be improper. But in spite of that, sir, this is the only one sector that has the growth of 3.7% agriculture growth, and that has been done because of this fertilizer supply. Right. ರಾಜ್ಯದ ನೀರಾವರಿ ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಕಾಮಗಾರಿ ಪೂರ್ಣಗೊಳಿಸಲು ಸೂಕ್ತ ಆರ್ಥಿಕ ಸಂಪನ್ಮೂಲ ಒದಗಿಸಬೇಕು ಎಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ರಾಜ್ಯಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡ ಅವರು ಕೇಂದ್ರ ಸರ್ಕಾರದ ತ್ವರಿತ ನೀರಾವರಿ ಯೋಜನೆಗೆ ಹೆಚ್ಚಿನ ಸಂಪನ್ಮೂಲ ನಿಗದಿಪಡಿಸಬೇಕು, ಬಾಕಿ ಉಳಿದಿರುವ ನೀರಾವರಿ ಯೋಜನೆಗಳು ಪೂರ್ಣಗೊಂಡರೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದರು. ಬೆಂಗಳೂರು, ಹಾಸನ, ಚಿಕ್ಕಮಗಳೂರು ರೈಲ್ವೆ ಯೋಜನೆಗೆ ಬಜೆಟ್ನಲ್ಲಿ ಕಡಿಮೆ ಹಣ ನಿಗದಿಪಡಿಸಲಾಗಿದೆ. ಬಹುಕಾಲದಿಂದ ನನೆಗುದಿಗೆ ಬಿದ್ದಿರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ಸರ್ಕಾರ ಮೊದಲ ಆದ್ಯತೆ ನೀಡಬೇಕು ಎಂದರು. 1,000 rupees. Sir, I don't want to blame, I know financial situation, but I only request only one project which I am struggling, even in the other house. But provision is made in Pink Book. I request the Honorable Railway Minister through you, sir, to see that this project during my lifetime at least completed. And I could mention various things, even on irrigation. The Upper Krishna project has not been completed, though which has been funded by the central government during my regime, accelerated irrigation program which I have launched at the time. And I was hardly for 10 months. Sir, I demand or I request, I pray that program, the Upper Krishna program, should be taken over as a national project and see that it is completed as quickly as possible. With these words, I would like to express my sincere thanks. ಲೋಕಸಭೆಯಲ್ಲಿಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸ್ಪೀಕರ್ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು.
ಸದಸ್ಯರು ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಖಾಲಿ ಇರುವ ಹುದ್ದೆ ಸೇರಿದಂತೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿ ಸಚಿವರುಗಳಾದ ಪ್ರಕಾಶ್ ಜಾವಡೇಕರ್ ಹಾಗೂ ಡಾ ಹರ್ಷವರ್ಧನ್ ಅವರಿಂದ ಉತ್ತರ ಪಡೆದರು. कोई मैटरनिटी के लीव लेता है तो 6 महीने की पूरा तनख्वाह के साथ लीव मिलती है और इसलिए अब नौकरी छोड़ के जाना और बाद में फिर से आना ऐसा करने नहीं लगता है. दूसरी बात यह है महत्वपूर्ण कि देखो यंग एज में जितनी प्रतिभा और ये प्रदर्शित होती है, दिखती है, खिलाड़ियों में भी आपको मालूम है जैसे 25 साल उनके चरम पर होता है और 30-35 साल के अंदर रिटायर भी होते हैं. तो ये कलाकारों में भी यही देखा जाता है. तो इसलिए ये उम्र ज्यादा होने पर लेंगे ये करेक्ट नहीं है. उल्टे ज्यादा फ्रेश ब्लड आना चाहिए तभी ये कार्यक्रम ज्यादा अच्छे चलेंगे. तो उन्होंने मेरे अगर जो जवाब को विस्तार से पढ़ा ಡಾ ಹರ್ಷವರ್ಧನ್ ಸದಸ್ಯರ ಪ್ರಶ್ನೆಗೆ ಉತ್ತರ ನೀಡಿ ನವೋದ್ಯಮಗಳಿಗೆ ಬೆಂಬಲ ನೀಡಲು ಕಳೆದ 5 ವರ್ಷಗಳಿಂದ ಸರ್ಕಾರ ಶ್ರಮಿಸುತ್ತಿದ್ದು ಸ್ಟಾರ್ಟ್ಅಪ್ ಸ್ಟ್ಯಾಂಡಪ್ ಆಂದೋಲನವನ್ನು 10,000 ಕೋಟಿ ರೂಪಾಯಿಗಳಿಂದ ಆರಂಭಿಸಲಾಗಿತ್ತು. ಬಳಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಬೆಂಬಲ ನೀಡುತ್ತಿದೆ. ಅಹಮದಾಬಾದ್ನ ರಾಷ್ಟ್ರೀಯ ನಾವೀನ್ಯತೆ ಪ್ರತಿಷ್ಠಾನದಲ್ಲಿನ ನವೋದ್ಯಮಗಳು ಆವಿಷ್ಕರಿಸಿರುವ 3 ಲಕ್ಷಕ್ಕೂ ಅಧಿಕ ದಾಖಲೆ ಇದೆ. ಸಚಿವಾಲಯ ಒಂದು ಪೋರ್ಟಲ್ ಕೂಡ ಆರಂಭಿಸಿದ್ದು ಇದರಲ್ಲಿ ಈ ರೀತಿಯ 2 ಲಕ್ಷಕ್ಕೂ ಅಧಿಕ ನಾವೀನ್ಯತೆಗಳ ವಿವರವಾದ ಮಾಹಿತಿ ಇದೆ ಎಂದು ತಿಳಿಸಿದರು. एक्सपेंडिचर के बारे में बात किया है या इस बार के बजट के लिए, तो हमारा इस बार जो है 20% से ज्यादा इम्प्रूवमेंट है ओवर लास्ट ईयर बजट नंबर 1. और दूसरा मैंने जो ग्रॉस एक्सपेंडिचर इन R&D जो है उसके बारे में भी इसमें जवाब में बहुत डिटेल में लिखा है कि पिछले सालों में पिछले 10 साल में 3 ट्रिपल हमारा जो है ये एक्सपेंडिचर हुआ है, जिसकी डिटेल्स भी दिए हैं. ರಾಜ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್, ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್, ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸರು ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ. ಇದರ ಫಲವಾಗಿ ಗಂಭೀರ ಅಪರಾಧ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗಿದೆ. ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಇತ್ತೀಚೆಗೆ ಸೈಬರ್ ಅಪರಾಧಗಳು ಸವಾಲಾಗಿ ಪರಿಣಮಿಸುತ್ತಿವೆ. ಈ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಬೆಂಗಳೂರಿನಲ್ಲಿ 8 CAR ಪೊಲೀಸ್ ಠಾಣೆಗಳನ್ನು ಆರಂಭಿಸುವ ಮೂಲಕ ಸೈಬರ್ ಅಪರಾಧ ಪ್ರಕರಣಗಳನ್ನು ಹತ್ತಿಕ್ಕಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಭಯೋತ್ಪಾದಕ ಚಟುವಟಿಕೆಗಳ ನಿಯಂತ್ರಣಕ್ಕಾಗಿ ಉಗ್ರಗಾಮಿ ನಿಗ್ರಹ ದಳವನ್ನು ಹೊಸದಾಗಿ ರಚನೆ ಮಾಡಲಾಗಿದೆ ಎಂದರು. 2,272 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೊಲೀಸ್ ಗೃಹ ನಿರ್ಮಾಣ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಇದುವರೆಗೂ 10,134 ಮಂದಿ ಪೊಲೀಸರಿಗೆ ವಸತಿ ನಿರ್ಮಾಣ ಮಾಡಲಾಗಿದೆ. ಮಹಿಳಾ ಪೊಲೀಸರಿಗಾಗಿ 25% ಮೀಸಲಾತಿ ನೀಡಲಾಗಿದೆ. 61 ಪೊಲೀಸ್ ಠಾಣೆಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ ಎಂದರು. ಸಮರ್ಥವಾಗಿ ಎದುರಿಸೋದಕ್ಕೆ ಬೆಂಗಳೂರು ನಗರದಲ್ಲಿ ಹೊಸದಾಗಿ 8 CAN ಪೊಲೀಸ್ ಠಾಣೆಗಳನ್ನು ಸ್ಥಾಪಿಸುವ ಮೂಲಕ ಸೈಬರ್ ಅಪರಾಧಗಳನ್ನು ತಡೆಯಲು ಕ್ರಮ ವಹಿಸಲಾಗಿದೆ. 2,272.37 ಕೋಟಿಗಳ ವೆಚ್ಚದಲ್ಲಿ ಅನುಷ್ಠಾನಗೊಳಿಸುವ ಸಂಬಂಧ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಇದುವರೆಗೆ 10,134 ವಸತಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ ಹಾಗೂ ಕಾಮಗಾರಿಗಳು 2021ನೇ ಸಾಲಿನಲ್ಲಿ ಪೂರ್ಣಗೊಳಿಸಲಾಗುತ್ತೆ. PSI ಹುದ್ದೆಯ ನೇರ ನೇಮಕಾತಿ ವಯೋಮಿತಿಯನ್ನು SC ST ಮತ್ತು OBC ಅವರಿಗೆ 2 ವರ್ಷಗಳು ಹೆಚ್ಚಿಸಿ 32 ವರ್ಷಗಳನ್ನು ಮತ್ತು ಸಾಮಾನ್ಯ ವರ್ಗಕ್ಕೆ 2 ವರ್ಷ ಹೆಚ್ಚಿಸಿ 30 ವರ್ಷಗಳಿಗೆ ಎಂದು ನಿಗದಿ ಮಾಡಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಮಹಿಳಾ ಮೀಸಲಾತಿಯನ್ನು 25% ಹೆಚ್ಚಿಸಲಾಗಿದೆ. 61 ಠಾಣೆಗಳನ್ನು PI ಠಾಣೆಗಳನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ, ಆನ್ಲೈನ್ ಗೇಮ್ಗಳನ್ನು ನಿಯಂತ್ರಿಸಲು ಹೊಸ ಕಾಯ್ದೆ ರೂಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಇದಕ್ಕಾಗಿ ತಮಿಳುನಾಡು, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿರುವ ಕಾಯ್ದೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ರಾಜ್ಯದಲ್ಲೂ ಕಾಯ್ದೆ ಜಾರಿಗೆ ತರಲಾಗುವುದು ಎಂದರು.
ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ವಿಶೇಷ ಸೌಲಭ್ಯ ಮತ್ತು ಸವಲತ್ತುಗಳನ್ನು ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚಿಸಲಾಗಿದೆ. ಪೊಲೀಸರ ವೇತನಕ್ಕೆ ಸಂಬಂಧಿಸಿದಂತೆ 6ನೇ ವೇತನ ಆಯೋಗದ ಪ್ರಕಾರ ಮೂಲ ವೇತನದಲ್ಲಿ ಹೆಚ್ಚಳ ಮಾಡಲಾಗಿದೆ. ಹೊಸದಾಗಿ ಬಡ್ತಿ ಪಡೆದವರಿಗೆ ಈ ಸೌಲಭ್ಯ ಸಿಗಲಿದೆ ಎಂದು ಹೇಳಿದರು. ಅದರಲ್ಲಿ ಯಾರ್ಯಾರ ಮೇಲೆ ಆಕ್ಷನ್ ತಗೋಬೇಕು ಮತ್ತೆ ಅಲ್ಲಿ ಏನು ನಡೀತಾ ಇದೆ ಅದರ ಮೇಲೆ ಕೂಡಲೇ ಆಕ್ಷನ್ ತಗೋಬೇಕು ಅಂತ ನಾನು DG ಅವರು ಕೂಡ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ಆ ರಿಪೋರ್ಟ್ ಅನ್ನು ಕೂಡಲೇ ಕ್ರಮವನ್ನು ತೆಗೆದುಕೊಳ್ತಾರೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಸಕ್ತ ಸಾಲಿನ ದ್ವಿತೀಯ PUC ಪರೀಕ್ಷಾ ವೇಳಾಪಟ್ಟಿಯನ್ನು ರಾಜ್ಯ ಸರ್ಕಾರ ಇಂದು ಪ್ರಕಟಿಸಿದೆ. ಮೇ 24ರಿಂದ ಜೂನ್ 16ರವರೆಗೆ ಪರೀಕ್ಷೆ ನಡೆಯುವ ಅಂತಿಮ ವೇಳಾಪಟ್ಟಿಯನ್ನು ಪ್ರಕಟಿಸಲಾಗಿದೆ. 24ರಂದು ಇತಿಹಾಸ, 25ರಂದು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, 26 ಭೂಗೋಳಶಾಸ್ತ್ರ, 27 ಮನಃಶಾಸ್ತ್ರ, ಬೇಸಿಕ್ ಮ್ಯಾಥ್ಸ್, 28 ತರ್ಕಶಾಸ್ತ್ರ, 29ರಂದು ಹಿಂದಿ, 31ರಂದು ಇಂಗ್ಲಿಷ್, ಜೂನ್ 1ರಂದು ಮಾಹಿತಿ ತಂತ್ರಜ್ಞಾನ, ರಿಟೇಲ್ ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್, 2ರಂದು ರಾಜ್ಯಶಾಸ್ತ್ರ, ಗಣಕಶಾಸ್ತ್ರ, 3ರಂದು ಜೀವಶಾಸ್ತ್ರ, ಎಲೆಕ್ಟ್ರಾನಿಕ್ಸ್, 4ರಂದು ಅರ್ಥಶಾಸ್ತ್ರ, ಜೂನ್ 5ರಂದು ಗೃಹ ವಿಜ್ಞಾನ, ಜೂನ್ 7ರಂದು ವ್ಯವಹಾರ ಅಧ್ಯಯನ ಭೌತಶಾಸ್ತ್ರ, ಜೂನ್ 8ರಂದು ಐಚ್ಛಿಕ ಕನ್ನಡ, 9ರಂದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಅರೇಬಿಕ್, ಫ್ರೆಂಚ್, ಜೂನ್ 10ರಂದು ಸಮಾಜಶಾಸ್ತ್ರ, ರಸಾಯನಶಾಸ್ತ್ರ, 11ರಂದು ಉರ್ದು, ಸಂಸ್ಕೃತ, 12ರಂದು ಸಂಖ್ಯಾಶಾಸ್ತ್ರ, 14ರಂದು ಲೆಕ್ಕಶಾಸ್ತ್ರ, ಗಣಿತ, ಶಿಕ್ಷಣ, 15ರಂದು ಭೂಗರ್ಭಶಾಸ್ತ್ರ ಮತ್ತು ಜೂನ್ 16ರಂದು ಕನ್ನಡ ಪರೀಕ್ಷೆ ನಡೆಯಲಿವೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕ ಸ್ನೇಹಲ್ ಆರ್ ತಿಳಿಸಿದ್ದಾರೆ. ಸಾರಿಗೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬೆಂಗಳೂರಿನಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಅಪಘಾತ ರಹಿತ ಚಾಲನೆ ಮಾಡಿದ ಚಾಲಕರು ಹಾಗೂ ರಸ್ತೆ ಸಪ್ತಾಹದಲ್ಲಿ ವ್ಯಂಗ್ಯಚಿತ್ರ ರಚಿಸಿದ ಕಲಾವಿದರನ್ನು ಸನ್ಮಾನಿಸಿದರು. ಶ್ರೀ ಲಕ್ಷ್ಮಣ್ ಸವದಿ ಸರ್ ಶ್ರೀನಿವಾಸ್ ರವರ ಈ ಸೇವೆಯನ್ನು ನಾವು ಚಪ್ಪಾಳೆಯ ಧನ್ಯವಾದಗಳನ್ನ ಜೊತೆಗೆ ಈ ವಿಶೇಷ ಕಾರ್ಯಕ್ರಮದ ಪೂರ್ಣ ಬಳಿಕ ಲಕ್ಷ್ಮಣ್ ಸವದಿ ಅಪಘಾತದ ಪ್ರಮಾಣವನ್ನು ಕಡಿತಗೊಳಿಸಿ ವಾಯುಮಾಲಿನ್ಯ ತಡೆಗಟ್ಟುವ ಉದ್ದೇಶದಿಂದ ಪ್ರತಿ ವರ್ಷ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಚಾಲಕರು ಮತ್ತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ದೇಶದಲ್ಲಿ ಪ್ರತಿ ವರ್ಷ 1,50,000 ಮಂದಿ ರಸ್ತೆ ಅಪಘಾತಗಳಲ್ಲಿ ಮೃತಪಡುತ್ತಿದ್ದಾರೆ. ರಾಜ್ಯದಲ್ಲಿ ಸುಮಾರು 10,000 ಮಂದಿ ಅಪಘಾತಗಳಲ್ಲಿ ಅಸುನೀಗುತ್ತಿದ್ದಾರೆ ಎಂದರು. ತರಬೇತಿಗಳಲ್ಲೇ ಚಾಲಕರಲ್ಲಿ ಹೆಚ್ಚಿನ ಶಿಸ್ತು ಮತ್ತು ಅರಿವು ಮೂಡಿಸುವ ಉದ್ದೇಶದಿಂದ ಆರ್ಟಿಒಗಳಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡು ಚಾಲನೆ ಪರವಾನಗಿ ನೀಡಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. ಆದರೆ ಅಲ್ಲಿರ್ತಕ್ಕಂಥ ಜಾಗೃತಿ ಇನ್ನೂ ನಮ್ಮ ದೇಶದಲ್ಲಿ ಬಹಳಷ್ಟು ಅದು ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಸುಮಾರು ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 7,000 ಕೋಟಿ ಹಣವನ್ನು ಇದಕ್ಕಾಗಿ ನಾವು ಖರ್ಚು ಮಾಡಬೇಕಂತ ಈ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಇಡೀ ದೇಶದಲ್ಲಿ ಪ್ರತಿ ವರ್ಷ 7,000 ಕೋಟಿಯಷ್ಟು ಈ ಜಾಗೃತ ಮತ್ತು ಅರಿವು ಮೂಡಿಸ್ತಕ್ಕಂಥದಕ್ಕೆ ನಾವು ಇವತ್ತು ಖರ್ಚು ಮಾಡ್ತಕ್ಕಂಥದ್ದು. ಆದರೆ ಕಡಿಮೆ ಆಗ್ತಕ್ಕಂಥದ್ದು ಸಂತೋಷದ ಮಾತು, ಆದರೂ ನಿಲ್ಲಬೇಕಾಗಿರ್ತಕ್ಕಂಥದ್ದು ಬಹಳ ಅನಿವಾರ್ಯ. ಇವತ್ತು ಅಪಘಾತಗಳನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕಾದ್ರೆ ಸಾಕಷ್ಟು ಜನರಿಗೆ ಅದರ ಜಾಗೃತಿ ಮಾಡಬೇಕು, ಅದರ ಪರಿಕಲ್ಪನೆ ಬರಬೇಕು. ರಾಜ್ಯದ 10 ಮಹಾನಗರ ಪಾಲಿಕೆಗಳ ಮೇಯರ್ ಹಾಗೂ ಉಪಮೇಯರ್ಗಳ 23ನೇ ಅವಧಿಯ ಮೀಸಲಾತಿಯನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಈ ಸಂಬಂಧ ನಗರಾಭಿವೃದ್ಧಿ ಸಚಿವಾಲಯ ಈ ಸಂಬಂಧ ಮೀಸಲಾತಿ ಕುರಿತು ರಾಜ್ಯಪತ್ರದಲ್ಲಿ ಇಂದು ಪ್ರಕಟಿಸಿದೆ. ಬಳ್ಳಾರಿ ಮೇಯರ್ ಸಾಮಾನ್ಯ ವರ್ಗ, ಉಪಮೇಯರ್ ಹಿಂದುಳಿದ ಮಹಿಳೆ. ಬೆಳಗಾವಿ ಮೇಯರ್ ಸಾಮಾನ್ಯ ವರ್ಗ, ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆ. ದಾವಣಗೆರೆ ಮೇಯರ್ ಪರಿಶಿಷ್ಟ ಜಾತಿ ಮಹಿಳೆ, ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆ. ಹುಬ್ಬಳ್ಳಿ ಧಾರವಾಡ ಮೇಯರ್ ಹಿಂದುಳಿದ ವರ್ಗ, ಉಪಮೇಯರ್ ಪರಿಶಿಷ್ಟ ಜಾತಿ ಮಹಿಳೆ. ಕಲಬುರಗಿ ಮೇಯರ್ ಸಾಮಾನ್ಯ ವರ್ಗ ಮಹಿಳೆ, ಉಪಮೇಯರ್ ಬಿಸಿಬಿ. ಮಂಗಳೂರು ಮೇಯರ್ ಸಾಮಾನ್ಯ ವರ್ಗ, ಉಪಮೇಯರ್ ಹಿಂದುಳಿದ ವರ್ಗ ಮಹಿಳೆ. ಮೈಸೂರು ಮೇಯರ್ ಸಾಮಾನ್ಯ ವರ್ಗ ಮಹಿಳೆ, ಉಪಮೇಯರ್ ಸಾಮಾನ್ಯ ವರ್ಗ. ಶಿವಮೊಗ್ಗ ಮೇಯರ್ ಹಿಂದುಳಿದ ವರ್ಗ ಮಹಿಳೆ, ಉಪಮೇಯರ್ ಸಾಮಾನ್ಯ ವರ್ಗ.
ತುಮಕೂರು ಮೇಯರ್ ಪರಿಶಿಷ್ಟ ಪಂಗಡ, ಉಪಮೇಯರ್ ಸಾಮಾನ್ಯ ವರ್ಗ ಮಹಿಳೆ. ವಿಜಯಪುರ ಮೇಯರ್ ಪರಿಶಿಷ್ಟ ಜಾತಿ, ಉಪಮೇಯರ್ ಹಿಂದುಳಿದ ವರ್ಗಕ್ಕೆ ಮೀಸಲಾತಿ ಕಲ್ಪಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅಡಿಕೆ ಎಂದ ಕೂಡಲೇ ಗುಟ್ಕಾ, ತಾಂಬೂಲ ಇತ್ಯಾದಿಗಳು ಕಣ್ಣ ಮುಂದೆ ಬರುತ್ತವೆ. ಜೊತೆಗೆ ಅಡಿಕೆ ಬೆಲೆ ಕುಸಿತ, ಬೆಳೆಗಾರರ ಸಮಸ್ಯೆಗಳು ಗಮನ ಸೆಳೆಯುತ್ತವೆ. ಈಗ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ವಿಜ್ಞಾನಿಯೊಬ್ಬರು ಸಂಶೋಧನೆ ಕೈಗೊಂಡಿದ್ದು, ಇದರಲ್ಲಿ ಭಾಗಶಃ ಯಶಸ್ವಿಯಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನ ಬಿಎಸ್ ನಾರಾಯಣ್ ನ್ಯಾನೋ ಮೆಟೀರಿಯಲ್ ಅಂಡ್ ಡಿಸ್ಪ್ಲೇ ವಿಭಾಗದ ಪ್ರಾಧ್ಯಾಪಕ ಡಾ ಗುರುಮೂರ್ತಿ ಹೆಗ್ಡೆ ಜೊತೆಯಾಗಿ ಅಡಿಕೆಯಿಂದ ನಿತ್ಯ ಜನರು ಬಳಕೆ ಮಾಡುವ ಹಲವು ವಸ್ತುಗಳನ್ನು ತಯಾರಿಸಿ ಅಚ್ಚರಿ ಮೂಡಿಸಿದ್ದಾರೆ. ಅಡಿಕೆಯನ್ನು ನ್ಯಾನೋ ಪಾರ್ಟಿಕಲ್ ಆಗಿ ಪರಿವರ್ತಿಸಿ ಕೆಳಗೆ ಬಿದ್ದರೂ ಒಡೆಯದ ಗಟ್ಟಿಮುಟ್ಟಾದ ಗಾಜು, ವಾಹನಗಳ ಬ್ಯಾಟರಿ, ನೆಲ ಸ್ವಚ್ಛಗೊಳಿಸುವ ಮಾರ್ಜಕಗಳು, ಸ್ಯಾನಿಟೈಸರ್, ನೀರು ಶುದ್ಧೀಕರಣ ಮಾಡುವ ಯಂತ್ರಗಳನ್ನು ಕಂಡುಹಿಡಿದಿದ್ದಾರೆ. ಶಿರಸಿ ತಾಲೂಕಿನವರಾದ ಗುರುಮೂರ್ತಿ ಸ್ವತಃ ಅಡಿಕೆ ಬೆಳೆಗಾರರೂ ಆಗಿದ್ದು, ಅಡಿಕೆ ಬೆಲೆ ಕುಸಿತ, ಅಸಮತೋಲನದ ಮಾರುಕಟ್ಟೆ ಇತ್ಯಾದಿಗಳಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಅಡಿಕೆಯಿಂದ ಜನೋಪಯೋಗಿ ವಸ್ತುಗಳನ್ನು ತಯಾರಿಸಿದ್ದಾರೆ. ಇವರು ತಯಾರಿಸಿರುವ ವಸ್ತುಗಳು ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಜನಮನ ಸೆಳೆಯುವ ಬಹು ಸಾಧ್ಯತೆಗಳನ್ನು ಹೊಂದಿವೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಾಧ್ಯಾಪಕ ಗುರುಮೂರ್ತಿ ಹೆಗ್ಡೆ, ಅಡಿಕೆ ಬೆಳೆಗೆ ಪರ್ಯಾಯ ಮಾರುಕಟ್ಟೆ ಕಲ್ಪಿಸಬೇಕು ಎಂಬ ಉದ್ದೇಶದೊಂದಿಗೆ ಈ ಸಂಶೋಧನೆಯಲ್ಲಿ ತೊಡಗಿಕೊಂಡಿದ್ದೇವೆ ಎಂದು ತಿಳಿಸಿದರು. ಪ್ರಮುಖವಾದಂಥ ಬೆಳೆ ಅಂದರೆ ಅಡಿಕೆ. ಅಡಿಕೆ ಬೆಳೆಗಾರರಿಗೆ ಏನಾದರೂ ಮಾಡೋಣ ಅನ್ನುವಂಥ ಆಸೆಯಿಂದ ನಾವು ಎಷ್ಟೊಂದು ವೇಸ್ಟ್ ಪದಾರ್ಥಗಳಿಂದ ನ್ಯಾನೋ ಪಾರ್ಟಿಕಲ್ ಮಾಡಿದ್ದೀವಿ. ಹಾಗೆ ಅಡಿಕೆಯಿಂದ ಕೂಡ ನ್ಯಾನೋ ಪಾರ್ಟಿಕಲ್ ಮಾಡಿದರೆ ಏನಾಗುತ್ತೆ ಅನ್ನುವಂಥ ಒಂದು ಕೆಟ್ಟ ಕುತೂಹಲದಿಂದ ಆರಂಭವಾದಂಥ ಸಂಶೋಧನೆ ಇದು. ಆಮೇಲೆ ಅಡಿಕೆಯಿಂದ ನ್ಯಾನೋ ಪಾರ್ಟಿಕಲ್ ಮಾಡಿದಾಗ ಗೊತ್ತಾಯಿತು, ಅಡಿಕೆಯಲ್ಲಿ ಕೆಲವೊಂದು ವಿಶಿಷ್ಟವಾದಂಥ ಗುಣಗಳಿದ್ದು ಆ ಗುಣಗಳು ನ್ಯಾನೋ ಪಾರ್ಟಿಕಲ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅಡಿಕೆಯಲ್ಲಿರುವಂಥ ಆ ಪೋರಸ್ ಸ್ಟ್ರಕ್ಚರ್ಗಳು, ಇದು ಪೊರಾಸಿಟಿಯನ್ನು ಡೆವಲಪ್ ಮಾಡಿ ಅಲ್ಲಿ ಸರ್ಫೇಸ್ ಏರಿಯಾ ಕೂಡ ಜಾಸ್ತಿ ಆಗುತ್ತೆ. ಹಾಗೆ ನ್ಯಾನೋ ಪಾರ್ಟಿಕಲ್ ಕೂಡ ಸ್ಪೆರಿಕಲ್ ಶೇಪ್ ನ್ಯಾನೋ ಪಾರ್ಟಿಕಲ್ ಬರುತ್ತೆ. ಹಾಗಾಗಿ ಅಂಥ ನ್ಯಾನೋ ಪಾರ್ಟಿಕಲ್ಗಳನ್ನು ನೀವು ತುಂಬ ಅಪ್ಲಿಕೇಶನ್ಗಳಲ್ಲಿ ಯೂಸ್ ಮಾಡಬಹುದು. ಸಂಶೋಧಕ ವಿನಯ್ ಎಸ್ ಭಟ್, ಅಡಿಕೆಯಿಂದ ಕಾರ್ಬನ್ ನ್ಯಾನೋ ಮೆಟೀರಿಯಲ್ ವಿದ್ಯುದ್ವಾರಗಳನ್ನಾಗಿ ಪರಿವರ್ತಿಸಿ ಪ್ರಯೋಗ ನಡೆಸಲಾಯಿತು. ಇದರಿಂದ 10 ಹಲವು ವಸ್ತುಗಳನ್ನು ತಯಾರಿಸಲು ಅನುಕೂಲವಾಗಿದೆ ಎಂದರು. ಅದನ್ನ ನಾವು ಈಗ ಬ್ಯಾಟ್ರಿಗೆ ಕಾಂಪ್ಲಿಮೆಂಟರಿ ಆಗಿ ಕೂಡ ಯೂಸ್ ಮಾಡ್ಬೋದು. ಈಗ ಮುಂದೆ ಬರೋ ಈ ವೆಹಿಕಲ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಯಾವುದೇ ಎನರ್ಜಿ ರಿಕ್ವೈರಿಂಗ್ ಅಪ್ಲಿಕೇಶನ್ಸ್ ಅಲ್ಲೂ ಇದನ್ನ ಸೂಪರ್ ಕೆಪಾಸಿಟರ್ಸ್ನ ಯೂಸ್ ಮಾಡ್ಕೋಬಹುದು. ಈ ತರ ಕಾಯಿನ್ ಸೆಲ್ಸ್ನ ಮಾಡಿದೀವಿ. ಇದರಲ್ಲಿ ಸಂಪೂರ್ಣವಾಗಿ ಅಡಿಕೆಯಿಂದ ಮಾಡಿರುವಂತಹ ಕಾರ್ಬನ್ ನ್ಯಾನೋ ಮೆಟೀರಿಯಲ್ನ ಎಲೆಕ್ಟ್ರೋಡ್ ಆಗಿ ಯೂಸ್ ಮಾಡಿದೀವಿ. ಈ ತರ ಸೆಲ್ಸ್, ಈ ತರ ಸೂಪರ್ ಕೆಪಾಸಿಟರ್ಸ್ ಅಲ್ಲಿ. ಮತ್ತೋರ್ವ ಸಂಶೋಧಕಿ ಸುಪ್ರಿಯಾ, ಅಡಿಕೆಯನ್ನು ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತಿಸಿ ವೇಗವರ್ಧಕಗಳಾಗಿ ಬಳಸುವ ಸಾಧ್ಯತೆಗಳು ಕಂಡುಬಂದವು. ಇದರಿಂದ ಅನ್ವೇಷಣೆಗೆ ಹೆಚ್ಚಿನ ಸ್ಫೂರ್ತಿ ದೊರೆಯಿತು ಎಂದು ತಿಳಿಸಿದರು. ಹೇಳ್ತಾರೆ ಅಂದ್ರೆ ನೀರಿನಲ್ಲಿ ಬೇಡದಂತಹ ಕಲರ್ಡ್ ಅಂದ್ರೆ ಬಣ್ಣದ ವಿಷ ವಸ್ತುಗಳಿರ್ತದೆ, ಅದನ್ನ ಬ್ರೇಕ್ ಡೌನ್ ಮಾಡಿ ನೀರನ್ನ ಒಳ್ಳೆಯ ಮಟ್ಟಕ್ಕೆ ತರುವಂತಹ ಕೆಲಸವನ್ನ ನಾವು ಇದುವರೆಗೆ ಮಾಡಿದ್ದೇವೆ. ಅದು ಅಲ್ಲದೆ ಬೇರೆ ಬೇರೆ ರಾಸಾಯನಿಕ ಕ್ರಿಯೆಗಳಲ್ಲೂ ಕೂಡ ಈ ಅಡಿಕೆಯಿಂದ ತಯಾರಿಸಿದಂತಹ ಕಾರ್ಬನ್ ನ್ಯಾನೋ ಮೆಟೀರಿಯಲ್ ಅನ್ನ ಕೆಟಲಿಸ್ಟ್ ಅಥವಾ ವೇಗವರ್ಧಕವಾಗಿ ನಾವು ಮಾಡ್ತಾ ಇದ್ದೇವೆ. ಇದು ನನಗೆ ರಾಜ್ಯದಲ್ಲಿ ಇಂದು ಹೊಸದಾಗಿ 380 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,44,437ಕ್ಕೆ ಏರಿಕೆಯಾಗಿದೆ. ಇಂದು 405 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,26,234ಕ್ಕೆ ತಲುಪಿದೆ. ಇಂದು 8 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,259ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,925 ಸಕ್ರಿಯ ಪ್ರಕರಣಗಳಿವೆ. 137 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 68,993 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,78,29,105 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 194 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 4,01,517ಕ್ಕೆ ಏರಿಕೆಯಾಗಿದೆ. ಇಂದು 181 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,93,166ಕ್ಕೆ ಏರಿಕೆಯಾಗಿದೆ. ಸದ್ಯ 3,926 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 7 ಮಂದಿ ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,424 ಮಂದಿ ಸಾವನ್ನಪ್ಪಿದ್ದಾರೆ.
ಭಾರತ ಈವರೆಗೆ ಜಾಗತಿಕ ಸಮುದಾಯಕ್ಕೆ ಲಸಿಕೆ ಮೈತ್ರಿಯಡಿ 129.7 ಲಕ್ಷ ಡೋಸ್ ಕೋವಿಡ್ ಲಸಿಕೆಯನ್ನು ಪೂರೈಕೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ತಿಳಿಸಿದ್ದಾರೆ. ಈ ಪೈಕಿ 64.7 ಲಕ್ಷ ಡೋಸ್ ಲಸಿಕೆಯನ್ನು ಅನುದಾನವಾಗಿ ನೀಡಲಾಗಿದ್ದರೆ 65 ಲಕ್ಷ ಡೋಸ್ ಲಸಿಕೆಯನ್ನು ವಾಣಿಜ್ಯ ಸ್ವರೂಪದಲ್ಲಿ ಪೂರೈಸಲಾಗಿದೆ. ನೆರೆ ರಾಷ್ಟ್ರಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಈ ಪೈಕಿ ಬಾಂಗ್ಲಾದೇಶಕ್ಕೆ 20 ಲಕ್ಷ, ನೇಪಾಳಕ್ಕೆ 10 ಲಕ್ಷ, ಭೂತಾನ್ 1.5 ಲಕ್ಷ, ಮಾಲ್ಡೀವ್ಸ್, ಬಹರೇನ್, ಓಮನ್, ಮಾರಿಷಿಯಸ್, ಬಾರ್ಬಿಡೋಸ್ಗೆ ತಲಾ 1 ಲಕ್ಷ, ಸೆಷಲ್ಸ್ 50,000, ಅಫ್ಘಾನಿಸ್ತಾನ, ಶ್ರೀಲಂಕಾಗೆ 5 ಲಕ್ಷ ಲಸಿಕೆಯನ್ನು ಗ್ರಾಂಟ್ ರೂಪದಲ್ಲಿ ಪೂರೈಸಲಾಗಿದೆ ಎಂದು ವಿವರ ನೀಡಿದರು. ವಾಣಿಜ್ಯಾತ್ಮಕವಾಗಿ ಬ್ರೆಜಿಲ್ 20 ಲಕ್ಷ, ಮೊರಾಕೊ 60 ಲಕ್ಷ, ಬಾಂಗ್ಲಾದೇಶಕ್ಕೆ 50 ಲಕ್ಷ, ಮ್ಯಾನ್ಮಾರ್ಗೆ 20 ಲಕ್ಷ, ಈಜಿಪ್ಟ್ 50,000, ಅಲ್ಜೀರಿಯಾ 50,000, ದಕ್ಷಿಣ ಆಫ್ರಿಕಾ 10 ಲಕ್ಷ, ಕುವೈತ್ ಮತ್ತು ಯುಎಇ ತಲಾ 2 ಲಕ್ಷ ಲಸಿಕೆ ಒದಗಿಸಲಾಗಿದೆ. ಇದರಿಂದ ವಿವಿಧ ದೇಶಗಳೊಂದಿಗಿನ ಬಾಂಧವ್ಯ ವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಲಡಾಖ್ ಗಡಿಯಿಂದ ಸೇವೆ ಹಿಂಪಡೆಯುವ ಕುರಿತಂತೆ ಕೇಳಲಾದ ಪ್ರಶ್ನೆಗೆ ಅವರು, ಹಲವು ಸುತ್ತಿನ ರಾಜತಾಂತ್ರಿಕ ಮತ್ತು ಸೇನಾ ಅಧಿಕಾರಿಗಳ ಮಟ್ಟದ ಮಾತುಕತೆಯ ಬಳಿಕ ಭಾರತ ಮತ್ತು ಚೈನಾ ನಡುವೆ ಪ್ಯಾಂಗಾಂಗ್ ಸರೋವರದ ಉತ್ತರ ಮತ್ತು ದಕ್ಷಿಣ ಗಡಿಗಳಿಂದ ಪಡೆಗಳನ್ನು ಹಿಂದಕ್ಕೆ ಪಡೆಯುವ ಒಪ್ಪಂದಕ್ಕೆ ಬರಲಾಗಿದೆ. ರಕ್ಷಣಾ ಸಚಿವರು ನಿನ್ನೆ ಈ ಸಂಬಂಧ ಸಂಸತ್ತಿಗೆ ಹೇಳಿಕೆ ನೀಡಿದ್ದು, ಅದು ಎಲ್ಲ ವಿವರ ಒಳಗೊಂಡಿದೆ ಎಂದು ತಿಳಿಸಿದರು. Acknowledge the responsibility of his government in providing protection to Indian diplomatic personnel and premises in Canada. ದೇಶದಲ್ಲಿ ಕಳೆದ 5 ವರ್ಷಗಳ ಅವಧಿಯಲ್ಲಿ 1,02,00,000ಕ್ಕೂ ಹೆಚ್ಚು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ನೋಂದಣಿ ಮಾಡಿಕೊಂಡಿವೆ ಎಂದು ಕೇಂದ್ರ ಎಂಎಸ್ಎಂಇ ಸಚಿವಾಲಯ ತಿಳಿಸಿದೆ. ಲೋಕಸಭೆಗಿಂದು ನೀಡಿದ ಲಿಖಿತ ಉತ್ತರದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವ ನಿತಿನ್ ಗಡ್ಕರಿ ಈ ವಿಷಯ ತಿಳಿಸಿದ್ದು, ಉದ್ಯೋಗ ಆಧಾರ್ ಪೋರ್ಟಲ್ ರೀತಿಯ 2015-2020 ಅವಧಿಯಲ್ಲಿ ಒಟ್ಟು 1,02,32,468 ಎಂಎಸ್ಎಂಇಗಳು ನೋಂದಣಿಯಾಗಿವೆ ಎಂದು ತಿಳಿಸಿದ್ದಾರೆ. ಎಂಎಸ್ಎಂಇಗಳ ಅಭಿವೃದ್ಧಿ ಮತ್ತು ವೃದ್ಧಿಗೆ ಸಚಿವಾಲಯ ವಿವಿಧ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಎಂಎಸ್ಎಂಇಗಳಿಗೆ ಆದ್ಯತೆ ನೀಡಲು ಹಲವು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿ ಪಶ್ಚಿಮ ಬಂಗಾಳದ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಆಘಾತವಾಗಿದ್ದು, ಟಿಎಂಸಿಯ ರಾಜ್ಯಸಭಾ ಸಂಸತ್ ಸದಸ್ಯ ಜನಪ್ರಿಯ ನಾಯಕ ದಿನೇಶ್ ತ್ರಿವೇದಿ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವ ಹಿಂಸಾಚಾರ, ಅತ್ಯಾಚಾರ, ಹಲ್ಲೆ ಇತ್ಯಾದಿಯಿಂದ ಬೇಸತ್ತಿರುವುದಾಗಿ ಸದನದಲ್ಲಿ ಬಹಿರಂಗವಾಗಿ ಹೇಳಿದ ಅವರು, ಇದನ್ನೆಲ್ಲ ನೋಡಿಕೊಂಡು ಇರಲು ಆತ್ಮಸಾಕ್ಷಿ ಒಪ್ಪುವುದಿಲ್ಲ, ಹೀಗಾಗಿ ದೇಶಕ್ಕಾಗಿ ತಾವು ರಾಜೀನಾಮೆ ನೀಡುತ್ತಿರುವುದಾಗಿ ಪ್ರಕಟಿಸಿದರು. ಸಾಂಕ್ರಾಮಿಕದ ಸಂಕಷ್ಟದಿಂದ ದೇಶವನ್ನು ಪಾರು ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಅವರು ಪ್ರಶಂಸಿಸಿದರು. अब कहीं कभी लगता है कि भाई ममता बनर्जी के हाथ में पार्टी है कि नहीं है, उनको हम रिस्पेक्ट करते हैं, मगर कुछ सब कुछ बदल गया ऐसा लगता है. हमने एक ही बात कही कि देश सर्वोपरि है, पार्टी वगैरह बाद में आती है, ऊपर वाला संकेत देता है. मुझे संकेत यही मिला कि आपकी जगह यहाँ नहीं है, आप यहाँ कुछ नहीं कर सकते हो, किसी से बात नहीं कर सकते हो. चापलूसी की एक हद होती है और राजनीति में सबसे बड़े आपके दुश्मन वही होते हैं जो चापलूस होते हैं. डेमोक्रेसी नहीं रही भाई अब ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯುವ ನೀರು, ಆರೋಗ್ಯ ಸೇರಿ ಹಲವು ಕ್ಷೇತ್ರಗಳಿಗೆ ಆಯವ್ಯಯದಲ್ಲಿ ಹೆಚ್ಚಿನ ಒತ್ತು. ಮಹಿಳೆಯರು, ಯುವ ಸಮೂಹಕ್ಕೆ ಆದ್ಯತೆ, ಸಚಿವೆ ನಿರ್ಮಲಾ ಸೀತಾರಾಮನ್. ಆನ್ಲೈನ್ ಗೇಮ್ಗಳ ನಿಯಂತ್ರಣ ಕುರಿತು ಸಮಗ್ರ ಅಧ್ಯಯನ, ಕಾಯ್ದೆ ರೂಪಿಸಲು ಚಿಂತನೆ, ಸಚಿವ ಬಸವರಾಜ ಬೊಮ್ಮಾಯಿ. ಮೇ 24ರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ, ಶಿಕ್ಷಣ ಇಲಾಖೆಯಿಂದ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆ. ಹಾಗೂ ಭಾರತದಿಂದ 129 ಲಕ್ಷಕ್ಕೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆ ವಿವಿಧ ದೇಶಗಳಿಗೆ ಪೂರೈಕೆ, ನೆರೆ ರಾಷ್ಟ್ರಗಳಿಗೆ ಹೆಚ್ಚಿನ ಆದ್ಯತೆ, ವಿದೇಶಾಂಗ ಸಚಿವಾಲಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ಡಿಡಿ ಚಂದನದಲ್ಲಿ. ನಮಸ್ಕಾರ.